ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪಟ್ಟ ಮಾಳು ನಿಪುಣಾಳಿಗೆ ಸಿಕ್ಕು. ಸೊ ಹಿಂದೆ ಇವರ ಕ್ಯಾಪ್ಟನ್ಸಿ ಬಗ್ಗೆ ನಾನು ವಿವರವನ್ನು ಕೂಡ ಕೊಟ್ಟಿದ್ದೆ. ಈ ರೀತಿಯಾದಂಥ ಕ್ಯಾಪ್ಟನ್ಸಿ ಮಾಡಿದರೆ ಖಂಡಿತವಾಗಿಯೂ ಕಳಪೆ ಪಟ್ಟವನ್ನು ಇವರಿಗೆ ಖಂಡಿತವಾಗಿಯೂ ಮನೆಯವರು ನೀಡ್ತಾರೆ. ಸೊ ಒಂದು ಕ್ಯಾಪ್ಟನ್ ಆದವನಿಗೆ ಅವನದ್ದೇ ಆದಂತಹ ಗತ್ತು ಗಮ್ಮತ್ತು ಅಂಥದ್ದೆಲ್ಲವೂ ಕೂಡ ಇರಬೇಕು. ಸೊ ಮಾತನಾಡೋದಕ್ಕೆ ಬರುತ್ತೆ ಅಂದ ತಕ್ಷಣ ಏನೋ ಒಂದು ಮಾತನಾಡೋದಾಗಲಿ ಅಥವಾ ನಮಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬ ಕಾರಣಕ್ಕೆ ಏನೋ ಒಂದು ಕಾರಣವನ್ನು ಕೊಟ್ಟು ನಾಮಿನೇಟ್ ಮಾಡೋದಾಗಲಿ ಅಥವಾ ಏನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಮಾತನಾಡಬೇಕು ಅನ್ನೋ ಕಾರಣಕ್ಕಾಗಿ ಏನೋ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತನಾಡಿದರೆ ಖಂಡಿತವಾಗಿಯೂ ಹೊರಗಡೆ ಜನಗಳು ಕೂಡ ಗಮನಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ಮನೆಯಲ್ಲೂ ಕೂಡ ಜನಗಳು ಗಮನಿಸ್ತಾ ಇರ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವಾರದ ಕಳಪೆ ಪಟ್ಟನ ಮಾಳು ನಿಪ್ನಾಳ್ ಕೂಡ ಹೊತ್ಕೊಂಡಿರ್ತಕ್ಕಂಥದ್ದು. ಸೊ ವಿಶೇಷವಾಗಿ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಮಾಳು ನಿಪ್ನಾಳ್ ನಾಮಿನೇಷನ್ ಅಥವಾ ನಾಮಿನೇಟ್ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕೆಲವೊಂದು ಕಾರಣಗಳನ್ನು ಕೊಡ್ತಾರೆ. ಆ ಒಂದು ಬಾಕೆಟಲ್ಲಿರ್ತಕ್ಕಂತಹ ಒಂದು ನೀರಾಗಿರ್ಬೋದು ಅಥವಾ ಮಸಿ ಆಗಿರ್ಬೋದು, ಅವೆಲ್ಲವನ್ನು ಕೂಡ ಹಾಕಬೇಕಾದಂತಹ ಸಂದರ್ಭದಲ್ಲಿ ಕೆಲವೊಂದು ಕಾರಣಗಳನ್ನು ಕೊಡ್ತಾರೆ. ಆ ಕಾರಣಗಳು ಸೂಕ್ತವಾಗಿರೋದಿಲ್ಲ. ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡಿರುವುದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ, ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಬಟ್ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಸಂಬಂಧಪಟ್ಟ ಹಾಗೆ ಸೂಕ್ತವಾದಂತಹ ಕಾರಣಗಳನ್ನ ಕೊಡಬೇಕಾಗುತ್ತೆ. ಅಲ್ಲಿಯೂ ಕೂಡ ಮಾಳು ನಿಪ್ನಾಳ್ ಫೇಲ್ ಆಗಿಬಿಡ್ತಾರೆ. ಅದಾದ ನಂತರ ಮನೆಯ ಮ್ಯಾನೇಜ್ಮೆಂಟ್ ಅಥವಾ ಮನೆಯನ್ನು ನೋಡ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಫೇಲ್ಗಳು ಆಗ್ತವೆ. ಸೊ ಅಲ್ಲಿ ಒಬ್ಬ ಕ್ಯಾಪ್ಟನ್ ಆಗಿ ಒಂದು ಮನೆಯ ಜನರ ಮನಸ್ಥಿತಿಯನ್ನು ಗೆಲ್ಲೋದ್ರಲ್ಲೂ ಕೂಡ ಈ ವ್ಯಕ್ತಿ ಫೇಲ್ ಆಗಿಬಿಡ್ತಾರೆ. ಸೊ ಇಂಥದ್ದೆಲ್ಲವನ್ನು ಕೂಡ ಕಾರಣವನ್ನು ಇಟ್ಕೊಂಡು ಈ ಒಂದು ವಾರ ಕಳಪೆ ಪಟ್ಟವನ್ನು ಮಾಳು ನಿಪ್ನಾಳ್ಗೆ ಕೊಟ್ಟು ಮಾಳು ನಿಪ್ನಾಳ್ನ ಬಿಗ್ ಬಾಸ್ ಮನೆಯ ಜೈಲಿಗೆ ಅಟ್ಟಿದ್ದಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಕಳಪೆ ಪಟ್ಟ ಕೊಟ್ಟಿರೋದು ಸರಿನಾ ತಪ್ಪ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಫೇಸ್ಬುಕ್ನಲ್ಲಿ ಈ ಒಂದು ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಪೇಜ್ಗೆ ಫಾಲೋ ಕೂಡ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.